ಓಂ ನಮಃ ಶಿವಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಪೂಜೆಯ ಕನಸು ಏನಾದರೂ ನಿಮಗೆ ಬಿದ್ದರೆ ಅಥವಾ ಪೂಜೆಯಲ್ಲಿ ಬಳಸುವ ವಸ್ತುಗಳ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ನೋಡೋದು ಮಾತ್ರ ಅಲ್ಲ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂಥ ಮಾಹಿತಿ ಉಳ್ಳಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ. ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಮುಕ್ತವಾಗಿ ಕೇಳಬಹುದು. ನಾನು ಎಲ್ರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗಬೇಕು ಅಂದರೆ ಏನು ಮಾಡಬೇಕು, ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರುವುದರ ಜೊತೆಗೆ ನಾನು ನಂಬಿಕೊಂಡು ಬರುವಂಥ ಶಿವದೇವರ ಕುರುಗಜ್ಜದ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆ ನಿಮ್ಮ ಸಮಸ್ಯೆನ ಬರೆದು ಕಳುಹಿಸುವಾಗ ಡೀಟೇಲ್ ಆಗಿ ಬರೆದು ಕಳುಹಿಸಿ. ಪ್ರೆಸೆಂಟ್ ಏನು ಸಮಸ್ಯೆನ ಎದುರಿಸ್ತಾ ಇದ್ದೀರಿ ಅದನ್ನು ಬರೆದು ಕಳುಹಿಸಿ ಅಂತ ಹೇಳ್ತಾ, ಪೂಜೆ ಕನಸು ಬಿದ್ದರೆ ನಿಜ ಜೀವನದಲ್ಲಿ ಈ ರೀತಿಯೆಲ್ಲ ಆಗುತ್ತೆ ಅಂತೆ. ಪೂಜೆ ಆಗಿರ್ಬೋದು ಅಥವಾ ಪೂಜೆಯಲ್ಲಿ ಬಳಸುವ ವಸ್ತುಗಳಾಗಿರ್ಬೋದು, ದೇವರಿಗೆ ಸಂಬಂಧಿಸಿದ ವಿಚಾರವಾಗಿರುವಂಥದ್ದು. ಆದರೆ ಇವುಗಳು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಏನು ಅರ್ಥ? ಸ್ವಪ್ನಶಾಸ್ತ್ರದ ಪ್ರಕಾರ ಪೂಜೆ ಕನಸು ಬಿದ್ದರೆ ಅಥವಾ ಪೂಜೆಯಲ್ಲಿ ಬಳಸುವ ವಸ್ತುಗಳ ಕನಸು ಬಿದ್ದರೆ ಏನು ಅರ್ಥ? ಸ್ವಪ್ನಶಾಸ್ತ್ರದಲ್ಲಿ ಕನಸುಗಳಿಗೆ ಕೆಲವು ಅರ್ಥಗಳಿವೆ. ಈ ಕನಸುಗಳು ನಿಮ್ಮ ಜೀವನದಲ್ಲಿ ಭವಿಷ್ಯದ ಘಟನೆಗಳನ್ನು ಸೂಚಿಸುವಂಥದ್ದು. ಕನಸುಗಳು ವ್ಯಕ್ತಿಯ ನೈಜ ಜೀವನದೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿರುವಂಥದ್ದು. ಕನಸುಗಳು ಶುಭ ಆಗಿರ್ಬೋದು, ಅಶುಭ ಆಗಿರ್ಬೋದು. ಇಂತಹ ಪರಿಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ ಕಾಣುವ ಕನಸು ನಿಮಗೆ ಶುಭವೋ ಅಶುಭವೋ ಎಂದು ಕನಸಿನಲ್ಲಿ ಕಾಣುವ ಸಂಗತಿಗಳಿಂದ ಅಂದಾಜಿಸಬಹುದಾಗಿದೆ. ಕೆಲವು ಕನಸುಗಳು ಅಹಿತಕರ ಘಟನೆಯನ್ನು ಸೂಚಿಸುವಂಥ, ಕೆಲವು ಕನಸುಗಳು ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ಮುಂದೆ ಕಾಣುವಂಥದ್ದು ಅಂತ ಸೂಚಿಸುವಂಥದ್ದು. ಅದೇ ರೀತಿ ಕೆಲವರು ತಮ್ಮ ಕನಸಿನಲ್ಲಿ ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನು ನೋಡುವಂಥದ್ದು ಅಥವಾ ಆಧ್ಯಾತ್ಮಿಕತೆ ದೈವಿಕತೆಗೆ ಸಂಬಂಧಿಸಿದ, ನಾನು ಈಗಾಗಲೇ ಕೆಲವೊಂದು ವಿಡಿಯೋನ ಹಾಕ್ತಾ ಇರ್ತೇನೆ, ತುಂಬ ಹಾಕಿದ್ದೇನೆ. ಅದರಲ್ಲಿ ಈ ಥರ ಒಂದು ಸಂಬಂಧಪಟ್ಟ ವಿಡಿಯೋ ಕೂಡ ಹಾಕಿದ್ದೇನೆ. ಅಂದರೆ ಈ ಥರ ಎಲ್ಲ ಕನಸು ಬಿದ್ದರೆ ಏನು ಅರ್ಥ? ಕನಸಿನಲ್ಲಿ ಅಕ್ಷತೆ ಅಂದರೆ ಅರಿಶಿಣ ಬಣ್ಣದ ಅಕ್ಕಿಯನ್ನು ಕಂಡ್ರೆ ಏನು ಅರ್ಥ? ಅದು ತುಂಬ ಶುಭ ಚಿಹ್ನೆಯನ್ನು ನೀಡುವಂಥದ್ದು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಳದಿ ಅಕ್ಕಿ ಏನಾದರೂ ನೀವು ನೋಡಿದರೆ ನೀವು ಶೀಘ್ರದಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂದು ಅರ್ಥ. ಅನಂತರ ಕನಸಿನಲ್ಲಿ ಗಂಗಾ ನದಿಯನ್ನು ಏನಾದರೂ ನೀವು ಕಂಡ್ರೆ, ಅಂಥ ಪುಣ್ಯಾತ್ಮರಿಗೆ ಕಾಣಿಸಬಹುದು. ಏನಾದರೂ ನಿಮ್ಮ ಕನಸಿನಲ್ಲಿ ಅದನ್ನು ಕಂಡ್ರೆ ಅಥವಾ ಗಂಗಾ ಸ್ನಾನವನ್ನು ನೀವು ಮಾಡುವುದನ್ನು ನೋಡಿದರೆ ಈ ಕನಸು ಶುಭ ಸಂಕೇತ. ಇದರಿಂದ ನಿಮ್ಮ ಜೀವನ ಸಂತೋಷದಿಂದ ಕೂಡಿರುತ್ತೆ. ಶೀಘ್ರದಲ್ಲಿ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರುವಂಥದ್ದು. ನಿಮ್ಮ ಪೂರ್ವಜರಿಂದ ನೀವು ಆಶೀರ್ವಾದವನ್ನು ಕೂಡ ಪಡೆಯುವಂಥದ್ದು ಅಂತಲೇ ಹೇಳ್ಬೋದು. ಇಂಥ ಎಲ್ಲ ಕನಸು ಬಿದ್ದರೆ ನಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಲ್ವಾ? ಹಾಗೆಯೇ ಕನಸಿನಲ್ಲಿ ಕವಡೆ, ಶಾಸ್ತ್ರದಲ್ಲಿ ಕವಡಿ ಯೂಸ್ ಮಾಡ್ತಾರಲ್ವ, ಅದು ಏನಾದರೂ ನಿಮ್ಮ ಕನಸಿನಲ್ಲಿ ಕಂಡ್ರೆ ಇದನ್ನು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪ್ರಿಯ ಅಂತ ಪರಿಗಣಿಸಲಾಗಿದೆ. ಕಬಡ್ಡಿಗಳೊಂದಿಗೆ ಆಟವಾಡುವುದು ಅಥವಾ ಕನಸಿನಲ್ಲಿ ಅವುಗಳನ್ನು ಸಂಗ್ರಹಿಸುವುದು ತುಂಬ ಮಂಗಳಕರ. ಇದರರ್ಥ ನೀವು ಶೀಘ್ರದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ. ಮನೆಗೆ ಸಂಪತ್ತು ಬರುವಂಥದ್ದು, ಸಂತೋಷ ಸಮೃದ್ಧಿ ಬರಲಿದೆ ಎನ್ನುವಂಥ ವಿಚಾರ. ಇದು ಶುಭ ಸೂಚನೆ. ಇದು ಎಲ್ಲ ಮುನ್ಸೂಚನೆ ನಿಮಗೆ. ಅಂದರೆ ನಾಳೆ ಇವತ್ತು ಕನಸು ಬಿತ್ತು ನಾಳೆನೇ ಒಳ್ಳೆಯದಾಗಬಹುದು, ಅಥವಾ ಏನೋ ಒಂದು ಬೇಡವಾದ ಕನಸು ಬಿತ್ತು ನಾಳೆನೇ ಕೆಟ್ಟದಾಗುತ್ತೆ ಅಂತಲ್ಲ. ಮುಂದಿನ ಒಂದು ಇದನ್ನು ಸೂಚನೆಯನ್ನು ಕೊಡುವಂಥದ್ದು. ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಏನೇ ಕನಸು ಬಿದ್ದರೂ ಕೂಡ ಅದು ನಿಜ ಆಗುವಂಥದ್ದು. ಹಾಗೆಯೇ ಕನಸಿನಲ್ಲಿ ಗರುಡ ಕಾಣಿಸ್ಕೊಂಡ್ರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅದು ಶುಭ ಸಂಕೇತ. ಇದರರ್ಥ ನೀವು ಶೀಘ್ರದಲ್ಲಿ ಜೀವನದಲ್ಲಿ ತೊಂದರೆಗಳಿಂದ ಮುಕ್ತಿಯಾಗ್ತೀರಿ. ಹಣದ ಸಮಸ್ಯೆಗಳಿಂದ ಹಿಡಿದು ಜೀವನದಲ್ಲಿ ನಡೆಯುತ್ತಿರುವ ಇತರೆ ಸಮಸ್ಯೆಗಳಿಂದ ಕೂಡ ಪರಿಹಾರ ದೊರಕುತ್ತೆ. ನೀವು ಸಂಪತ್ತು, ಸಮೃದ್ಧಿ ಮತ್ತು ಸಂತೋಷವನ್ನು ಗಳಿಸುವಂಥದ್ದು ಅಂತ ಅರ್ಥ. ಹಾಗೆಯೇ ಕನಸಿನಲ್ಲಿ ಗಂಟೆ ಅಂದರೆ ನಾವು ದೇವರ ಸ್ಥಾನದಲ್ಲಿ ಗಂಟೆ ನೋಡ್ತೇವಲ್ಲ, ಅದೇನಾದರೂ ಕನಸಿನಲ್ಲಿ ನಿಮಗೆ ಕಂಡ್ರೆ ನಿಮ್ಮ ಕನಸಿನಲ್ಲಿ ಗಂಟೆ ಬಾರಿಸುವುದನ್ನು ಅಥವಾ ಅದರ ಶಬ್ದವನ್ನು ಕೇಳಿದರೆ ಕೂಡ ಸ್ವಲ್ಪ ಜಾಗರೂಕರಾಗಬೇಕು. ಏಕೆಂದರೆ ಈ ಕನಸು ಮನೆಯಲ್ಲಿ ಕಳ್ಳತನ ಆಗ್ಬೋದು, ಜೇಬುಗಳಂತರದಂಥ ಘಟನೆಗಳನ್ನು ಪ್ರತಿಬಿಂಬಿಸುವಂಥದ್ದು ಅಂತ ಇದು ಮುನ್ಸೂಚನೆಯಂತೆ. ಗಂಟೆ ಏನಾದರೂ ಬಾರಿಸುವುದನ್ನು ಅಥವಾ ಅದರ ಶಬ್ದವನ್ನು ಕನಸಿನಲ್ಲಿ ಕಂಡ್ರೆ. ಹಾಗೆಯೇ ಕನಸಿನಲ್ಲಿ ಧೂಪ ಗೊತ್ತಿರುತ್ತಲ್ವ, ಅದನ್ನು ಏನಾದರೂ ಕಂಡ್ರೆ ಸುಡುವುದನ್ನು ನೀವು ನೋಡಿದರೆ ಅಥವಾ ನೀವು ಧೂಪ ದ್ರವ್ಯವನ್ನು ಸುಡುವುದನ್ನು ನೋಡಿದರೆ ಅದು ಶುಭ ಸಂಕೇತ. ಸ್ವಪ್ನಶಾಸ್ತ್ರದ ಪ್ರಕಾರ ಅಂಥ ಕನಸು ಅಪಘಾತದ ಸೂಚಕವಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಜಾಗರೂಕರಾಗಿರಬೇಕು. ಅಂದರೆ ಧೂಪ ದ್ರವ್ಯವನ್ನು ಸುಡುವುದನ್ನು ನೀವು ನೋಡಿದರೆ ಅಥವಾ ಧೂಪ ದ್ರವ್ಯವನ್ನು ಸುಡುವುದನ್ನು ನೋಡಿದರೆ ಅದು ಅಶುಭ ಸಂಕೇತ. ಶುಭ ಸಂಕೇತ ಅಲ್ಲ, ಅದು ಅಶುಭ ಸಂಕೇತ. ಅದು ಮುಂದಿನ ದಿನಗಳಲ್ಲಿ ಅಪಘಾತದ ಸೂಚಕವನ್ನು ನೀಡುವಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಆದಷ್ಟು ಜಾಗರೂಕರಾಗಿರಬೇಕು. ಇಂತೆಲ್ಲ ಕನಸು ಬೀಳುತ್ತಾ ಅನ್ನುವ ಪ್ರಶ್ನೆಗಳು ಹೇಳ್ಬೋದು. ಖಂಡಿತವಾಗ್ಲೂ ಯಾವ ಕನಸು ಹೇಗೆ ಬೀಳುತ್ತೆ ಅಂತ ಗೊತ್ತಾಗಲಿದ್ದಿಲ್ಲ ಅಲ್ವಾ? ಎಂಥ ಕನಸು ಕೂಡ ಬೀಳ್ಬೋದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.